ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ SP ರಣಜಿತ್ ಕುಮಾರ್ ಭಂಡಾರ್ ಅವರು ಹೇಳೋ ಪ್ರಕಾರ 6 ಜನ ಒಟ್ಟಾರೆಯಾಗಿ ದುರಂತದಲ್ಲಿ ಮೃತಪಟ್ಟಿರೋದು. ಆದರೆ ಬಾಡಿ ಐಡೆಂಟಿಫಿಕೇಶನ್ ಅಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಎಸ್ಪೆಷಲಿ ಮಾನಸ ಹಾಗೂ ನವ್ಯ ಅವರ ಬಾಡಿ ಐಡೆಂಟಿಫಿಕೇಶನ್ ಮಾಡೋದ್ರಲ್ಲಿ ಈಗ ಕನ್ಫ್ಯೂಷನ್ ಆಗ್ತಿರುವಂಥದ್ದು. ಕಾರಣ ಏನು ಅಂತ? ರಾಹುಲ್, ಇಲ್ಲಿ ಪ್ರಮುಖವಾಗಿರುವಂತೂ ಆ 3 ಮೃತದೇಹಗಳು ಬರೀ ಮಾನಸ ನವ್ಯ ಮಾತ್ರ ಅಲ್ಲ, ರಶ್ಮಿ ಮೃತದೇಹದಲ್ಲೂ ಕೂಡ ಈಗ ಆ ಒಂದು ಮೃತದೇಹಗಳನ್ನ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಮಾನಸ ನವ್ಯ ಮತ್ತೆ ರಶ್ಮಿ 3 ಮೃತದೇಹಗಳನ್ನ ಇನ್ನೂ ಪತ್ತೆ ಮಾಡಿಲ್ಲ, ಅಂದ್ರೆ ಗುರುತು ಪತ್ತೆಯನ್ನ ಮಾಡಿಲ್ಲ. ಬಿಕಾಸ್ ಇಲ್ಲಿ ಈಗಾಗಲೇ ಬೆಂಕಿಯಿಂದ ಈ ಒಂದು ಅವಘಡ ಸಂಭವಿಸಿರುವುದರಿಂದ ಬೆಂಕಿ ಹತ್ತಿ ಉರಿದು ಇವರೆಲ್ಲರೂ ಕೂಡ ಸಜೀವವಾಗಿ ಒಳಗಡೆ ದಹನ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಇವರ ಒಂದು ಮೃತದೇಹ ಅಂತ ಏನಿದೆ ಆ ಮೃತದೇಹದಲ್ಲಿ ಅವಶೇಷಗಳು ಮಾತ್ರ ಸಿಕ್ಕಿರುವಂತದ್ದು. ಅಂದ್ರೆ ಅಲ್ಲಿ ಅವರು ಧರಿಸಿರುವಂತ ಚೈನ್ ಆಗಿರ್ಬೋದು ಅಥವಾ ಅವರ ಬಟ್ಟೆ ಆಗಿರ್ಬೋದು, ಎಲ್ಲೋ ಒಂದು ಸಣ್ಣ ಸಣ್ಣ ಸಬ್ಸ್ಟೆನ್ಸಸ್ ಗಳಿಂದ ಇವರ ಮೃತದೇಹವನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಬಿಂದು ಮತ್ತೆ ಆಕೆಯ ಮಗಳು ಏನಿದ್ಲು ಗ್ರೇಯ, ಅವರ ಒಂದು ಐಡೆಂಟಿಟಿಯನ್ನ ಅವರ ಗಂಡ ದರ್ಶನ್ ಅವರು ಪತ್ತೆ ಮಾಡ್ತಾರೆ. ಬಿಕಾಸ್ ಮಗು ಇದ್ದಿದ್ರಿಂದ ಮಗುವನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಅದಾದ ನಂತರ ಗಂಡ ಪತ್ನಿಯ ಒಂದು ಮೃತದೇಹವನ್ನು ಕೂಡ ಚೈನ್ ನ ಮುಖಾಂತರವಾಗಿ ಗುರುತನ್ನ ಪತ್ತೆ ಮಾಡ್ತಾರೆ. ಹಾಗಾಗಿ ಈಗ ಸದ್ಯ ಬಿಂದು ಹಾಗೆ ಅವರ ಮಗಳು ಗ್ರೇಯ ಗುರುತು ಪತ್ತೆಯಾಗಿದೆ. ಸದ್ಯ ಅವರ ಗಂಡ ದರ್ಶನ್ ಅವರ ಮುಖಾಂತರವಾಗಿ ಆ ಗುರುತನ್ನ ಪತ್ತೆ ಮಾಡಲಾಗಿದೆ. ಇನ್ನು ಮಾನಸ ನವ್ಯ ರಶ್ಮಿ ಏನಿದ್ದಾರೆ, ಈ 3 ಮೃತದೇಹಗಳ ಪತ್ತೆ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಬಿಕಾಸ್ ಅಲ್ಲಿ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ, ಅಂದ್ರೆ ಗುರುತನ್ನ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಗುರುತನ್ನ ಪತ್ತೆ ಹಚ್ಚಬೇಕಾಗತ್ತೆ ಅಥವಾ DNA ಸ್ಯಾಂಪಲ್ಸ್ ಮುಖಾಂತರವಾಗಿ ಪತ್ತೆ ಹಚ್ಚಬೇಕಾಗತ್ತೆ. ಯಾಕಂದ್ರೆ ಅವರ ಪೋಷಕರ ಒಂದು DNA ಸ್ಯಾಂಪಲ್ಸ್ ಅನ್ನ ಪಡೆದುಕೊಂಡು ಅದಾದ ನಂತರ DNA ಸ್ಯಾಂಪಲ್ಸ್ ಅನ್ನ ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡಿ ಅವರ ಒಂದು DNA ಗೆ ಇವರ ಒಂದು DNA ಗೆ ಮ್ಯಾಚ್ ಆಗುತ್ತೆ ಅಂದ್ರೆ ಅವ್ರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೂ ಮುನ್ನ ಏನಾದ್ರೂ ಅಲ್ಲಿ ರೆಕಗ್ನೈಸೇಷನ್ಗೆ ಅಥವಾ ಐಡೆಂಟಿಫಿಕೇಶನ್ಗೆ ಬೇಕಾಗಿರುವಂತಹ ಈ ಚೈನ್ ನ ಮುಖಾಂತರ ಆಗಿರ್ಬೋದು ಅಥವಾ ಬಟ್ಟೆಯ ಮುಖಾಂತರ ಆಗಿರ್ಬೋದು ಅಥವಾ ಬ್ಯಾಗ್ ನ ಮುಖಾಂತರ ಆಗಿರ್ಬೋದು, ಈ ರೀತಿ ಅವರ ಸ್ಟೆಪ್ಸ್ ಗಳೇನಿರ್ತವೆ ಅದರ ಮುಖಾಂತರ ಏನಾದ್ರು ಪತ್ತೆ ಹಚ್ಚಿದ್ರು ಅಂದ್ರೆ ಆಗ ಪೋಷಕರಿಗೆ ಅಥವಾ ಅವರ ಈಗ ಪತಿ ಬಂದಿದ್ರೆ ಅಥವಾ ಅವರ ಸಂಬಂಧಿಕರಿಗೆ ಈ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಬಿಂದು ಮತ್ತೆ ಗ್ರೇಯ ಇಬ್ಬರು ಮೃತದೇಹವನ್ನು ಕೂಡ ಈಗಾಗಲೇ ಹಸ್ತಾಂತರವನ್ನ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಉಳಿದಂತೆ 3 ಒಂದು ಗುರುತು ಪತ್ತೆ ಕಾರ್ಯ ಇನ್ನು ಕೂಡ ಮುಂದುವರೆದಿದೆ. ಹಾಗಾಗಿ DNA ಸ್ಯಾಂಪಲ್ಸ್ ಕೂಡ ತೆಗೆದುಕೊಂಡಿರೋದ್ರಿಂದ ಇವತ್ತು ಸಂಜೆಯ ಒಳಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.